ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಆಮೇನ್, ಆಮೇನ್. ಕೊರತೆ ಇಲ್ಲ. ಹಲ್ಲೆಲೂಯ. ಇವತ್ತು ನೇರವಾಗಿ ದೇವರ ಸಂದೇಶಕ್ಕೆ ಸ್ವಲ್ಪ ಸಮಯವನ್ನು ದೇವರ ಸಮ್ಮುಖದಲ್ಲಿ ನಾವು ಕೊಡೋಣ. ಹಲ್ಲೆಲೂಯ. ಇವತ್ತು ನಾವು ಕರ್ತನಲ್ಲಿ ದೇವರ ವಾಕ್ಯವನ್ನು ನಮ್ಮಲ್ಲಿ ಶುರು ಮಾಡಿದ ಕೆಲಸವು ಪರಿಪೂರ್ಣತೆಗೆ ಬರುತ್ತದೆ. ಹಲ್ಲೆಲೂಯ. ಈ ವರ್ಷವು ಪ್ರಾರಂಭವಾಗಿದೆ, ಆದ್ದರಿಂದ ಈ ಒಂದು ಕಾರ್ಯದ ಮೂಲಕ ನಾನು ಮಾತನಾಡುವರಾಗಿದ್ದೀವಿ. ಹಲ್ಲೆಲೂಯ. ನಮ್ಮಲ್ಲಿ ಏನೆಲ್ಲ ಪ್ರಾರಂಭಗೊಳಿಸಿದಾರೋ ಅದನ್ನು ಅಂತ್ಯಗೊಳಿಸುತ್ತಾನೆ. ಹಲ್ಲೆಲೂಯ. ಎಷ್ಟು ಜನರು ನಂಬುತ್ತೀವ್ರಿ? ದೇವರು ನನ್ನ ಜೀವಿತದಲ್ಲಿ ಈ ಕಾರ್ಯವನ್ನು, ನಿಮಗೆ ಗೊತ್ತು, ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮಕ್ಕಳು ಕಲಿಯುವಿಕೆ ಅಂದರೆ ಅವರ ಪ್ರಾರಂಭದಿಂದ ದೇವರು ಇದುವರೆಗೆ ನಡೆಸಿದ ದೇವರು ಮುಂದೆ ನಡೆಸುತ್ತಾನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಏನೆಲ್ಲ ಪ್ರಾರಂಭಗೊಂಡ್ರೋ ಅದನ್ನು ದೇವರು ಅಂತ್ಯಗೊಳಿಸುತ್ತಾರೆ. ಎಷ್ಟು ಜನ ನಂಬುತ್ತೀರಿ? ಹಲ್ಲೆಲೂಯ, ಹಲ್ಲೆಲೂಯ. ನಾವು ಈ ವಾಕ್ಯದ ಆಧಾರದ, ಈ ಒಂದು ಅಂಶದ ಆಧಾರದ ಮೇಲೆಗೆ ಫಿಲಿಪ್ಪಿಯ 1ನೇ ಅಧ್ಯಾಯ 6ನೇ ವಾಕ್ಯ ದಯಮಾಡಿ ತೆಗೆದುಕೊಳ್ಳೋರು ಓದಿ ನನಗೆ ಸಹಕರಿಸಿರಿ. ಫಿಲಿಪಿಯನ್ಸ್ ಚಾಪ್ಟರ್ 1:6. ಫಿಲಿಪಿಯ 1ನೇ ಅಧ್ಯಾಯ 6ನೇ ವಾಕ್ಯ. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನು. ಹಲ್ಲೆಲೂಯ. ಎಷ್ಟು ಜನ ನಂಬುತ್ತೀರಿ? ದೇವರೇ, ಈ ವಾಕ್ಯದ ಮೂಲಕ ನನ್ನೊಂದಿಗೆ ಮಾತನಾಡುವುದಾಗಿ ಈ ಕೈಗಳನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಅಪ್ಪ ನನಗೆ ಸ್ತೋತ್ರ. ನಮ್ಮಲ್ಲಿ ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದ ಆತನು ಅಂತ್ಯದವರೆಗೆ ಕಡೆಗಾಣಿಸುವ ದೇವರೇ, ಅಪ್ಪ ಪ್ರತಿಯೊಬ್ಬರ ಜೀವಿತದೊಂದಿಗೆ ಮಾತನಾಡು. ವಾಕ್ಯವು ನೀನಾಗಿರು ಸ್ವಾಮಿ. ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ವಾಕ್ಯವು ನಮ್ಮ ಹೃದಯದಲ್ಲಿ ತೋರಿ ಹೋಗಿ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕಲಿ. ನಿನ್ನ ನಾಮವು ಮಹಿಮೆಗೊಳ್ಳಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯ. ಈ ಒಳ್ಳೆ ಕಾರ್ಯಗಳನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವ ಭರವಸೆ ಉಂಟು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಭರವಸೆ ಕೊಡುವವರು ಭಾಳ ಜನ ಇದ್ದಾರೆ. ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಪಟ್ಟಣದಲ್ಲಿ, ಎಲ್ಲರೂ ನಮ್ಮ ಸುತ್ತಮುತ್ತಲಿ ಭರವಸೆ ಕೊಡ್ತಾರೆ. ಆದರೆ ಭರವಸೆ ಯಾರು ಪೂರ್ತಿಗೊಳಿಸಲ್ಲ. ಆದರೆ ಒಬ್ಬ ವ್ಯಕ್ತಿ ಇದ್ದಾನೆ ಪೂರ್ತಿಗೊಳಿಸಲಿಕ್ಕೆ. ನಿನ್ನನ್ನು ಉಂಟು ಮಾಡಿದ ದೇವರು, ನಿನ್ನನ್ನು ಪ್ರೀತಿಸಿದ ದೇವರು, ನಿನ್ನನ್ನು ಪರಾಮರಿಸಿದ ದೇವರು, ಆತನು ಹೇಳುತ್ತಾನೆ, ನಮ್ಮ ಭವಿಷ್ಯತ್ತಿನ ಒಂದು ನಿರೀಕ್ಷೆಯನ್ನು ಕೊಡಲಿಕ್ಕೆ ನಾನು ಇದ್ದೀನಿ ಎಂಬುದಾಗಿ. ಹಲ್ಲೆಲೂಯ. ಹಾಗಾದರೆ ಈ ವಾಕ್ಯ, ಈ ಸತ್ಯವೇದದಲ್ಲಿ ಉದಾಹರಣೆಯಾಗಿ ಯಾರ್ದಾದ್ರ ಜೀವಿತದಲ್ಲಿ ಈ ಅಂಶವು ನಡೆದಿದೆಯಾ? ನಾನು ಹೊರಗಡೆ ಉದಾಹರಣೆ ಹೇಳೋದಕ್ಕಿಂತ ಸತ್ಯವೇದ ಆಧಾರದ ಮೇರೆಗೆ ಆದಿಕಾಂಡ 12ನೇ ಅಧ್ಯಾಯ 1-3 ಈ ಒಂದು ಅಂಶವು ಸತ್ಯವೇದದಲ್ಲಿ ಭಕ್ತರ ಜೀವಿತದಲ್ಲಿ ಈ ಅಂಶವು ನಡೆದಿದೆಯಾ? ನೋಡ್ರಿ, ಮೊದಲನೇದಾಗಿ ಈ ಉದಾಹರಣೆಯಾಗಿ ನಾನು ಹೇಳುತ್ತೀನಿ. ದೇವರು ಅಬ್ರಹಾಮನನ್ನು ತನ್ನನ್ನು ಆಶೀರ್ವಾದದ ಮೂಲವಾಗುವ ಆಯ್ಕೆ ಮಾಡಿದನು. ಹಲ್ಲೆಲೂಯ. ಅಬ್ರಹಾಮನನ್ನು ದೇವರೇನು ಮಾಡಿದರು? ವಾಗ್ದಾನ ಕೊಟ್ಟಾಗ ಅದು ಪರಿಪೂರ್ಣತೆಗೆ ವರ್ಷವೂ ಸಮಯವೂ ತೆಗೆದುಕೊಂಡಿತ್ತು. ಹಲ್ಲೆಲೂಯ. ಅಬ್ರಹಾಮನ ಜೀವಿತದಲ್ಲಿ ಅದ್ಭುತ ನಡಲಿಕ್ಕೆ ಏನು ಹೇಳ್ತು? ವರ್ಷ ಆಗಿತ್ತು, ಸಮಯ ಆಗಿತ್ತು. ಆದರೆ ಅದೆಲ್ಲವೂ ದಾಟಿ ದೇವರ ಯೋಜನೆಗೆ ಸಿದ್ಧವಾಗಲು ಸಮಯ ಬಂತು. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಈ ರೀತಿ ಕಾರ್ಯಗಳಾಗಬೇಕಾದ್ರೆ ದೇವರು, ನಾವು ಪ್ರೇಯರ್ ಮಾಡಿದ ತಕ್ಷಣ ಆಗ್ತದಂತಲ್ಲ. ಹಲ್ಲೆಲೂಯ. ಆಗ್ತದೆ, ಖಂಡಿತ ನಂಬ್ರಿ. ದೇವರು ಕೆಲವು ಸಂದರ್ಭದಲ್ಲಿ ಮಾಡ್ತಾರೆ. ಆದರೆ 12ನೇ ಕೀರ್ತನೆ 12, ಆದಿಕಾಂಡ 12, 1, 2, 3 ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವನು. ನೀನು ಆಶೀರ್ವಾದ ನಿಧಿಯಾಗುವಿ. ಹಾಗಾದರೆ ನಾವು ಓದಿದ ವಾಕ್ಯಕ್ಕೂ ಈ ವಾಕ್ಯಕ್ಕೂ ನೆರವೇರಿತಾ ಇಲ್ವಾ? ಅಬ್ರಹಾಮನ ಜೀವಿತದಲ್ಲಿ ನೆರವೇರಿತು. ಹಲ್ಲೆಲೂಯ. ಅಲ್ಲಿ ಏನು ಹೇಳಲ್ಪಟ್ಟಿದೆ? ನಿನ್ನನ್ನು ಅರಸುವೆನು, ನಿನ್ನನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದಲ್ಲಿ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವುದು. ಹಲ್ಲೆಲೂಯ. ಒಬ್ಬ ನೀತಿವಂತರಿಂದ ಆಶೀರ್ವಾದ.
ಹಲ್ಲೆಲೂಯ. ನಿಮ್ಮ ಕುಟುಂಬದಲ್ಲಿ 5, ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಒಬ್ಬನ ರಕ್ಷಣೆ ಹೊಂದಿದರೆ ಇಡೀ ಕುಟುಂಬ ರಕ್ಷಣೆಗೆ ಬರುತ್ತದೆ. ಹಲ್ಲೆಲೂಯ. ಅದಕ್ಕಾಗಿ ಹೇಳ್ತೀನಿ, ಒಬ್ಬರು ಯಾರಾದರೂ ಕುಟುಂಬದಲ್ಲಿ ಎಲ್ಲರ ಒಂದು ಏರುಪೇರುಗಳಿದ್ದೇ ಇರುತ್ತದೆ. ಮಕ್ಕಳಲ್ಲಿ, ಗಂಡ ಹೆಂಡತಿಯಲ್ಲಿ, ತಂದೆ ತಾಯಿಗಳಲ್ಲಿ ಏರುಪೇರುಗಳಿದ್ದೇ ಇರುತ್ತದೆ. ಆದರೆ ಎಲ್ಲದರಲ್ಲೂ ದಾಟಿ ಹೋಗುವಂಥ ಒಬ್ಬನಿದ್ದಾನೆ. ಹಲ್ಲೆಲೂಯ. ಎಲ್ಲ ಏರುಪೇರುಗಳನ್ನು ದಾಟಿ ಹೋಗಲಿಕ್ಕೆ ಒಬ್ಬ ನೀತಿವಂತನಿದ್ದಾರೆ. ಹಲ್ಲೆಲೂಯ. ಆ ನೀತಿವಂತನು ಯಾರೆಂಬುದಾಗಿ ನಿನ್ನ ಕುಟುಂಬದಲ್ಲಿ ಹುಡುಕಿ ಅವರೇನು ಮಾಡಬೇಕು? ಉಳಿದವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಅದಕ್ಕಾಗಿಯೇ ದೇವರು ಆರಿಸಿಕೊಂಡದ ದೇವರಾಗಿದ್ದಾನೆ. ಹಲ್ಲೆಲೂಯ. ಮೊದಲನೇದು ಒಂದು ಅಂಶವನ್ನು ನಾವು ನೋಡಿದ್ದೀವಿ. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದನು. ಎರಡನೇದಾಗಿ ನಾವು ನೋಡೋಣ. ಎರಡನೇದು ಅದೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರ ಕಾರ್ಯಗಳು ಮುಂದುವರಿಕೆ. ದೇವರ ಕಾರ್ಯದ ಪರಿಪೂರ್ಣತೆ ಆಗಬೇಕಾದ್ರೆ ಏನಾಗ್ತದೆ? ಪ್ರಾರಂಭಿಸಿದ ಆತನು ಮುಂದುವರಿಸ್ತಾ ಹೋಗ್ತಾನೆ. ಹಲ್ಲೆಲೂಯ. ನೀನು ಹೇಗೆ ಬೇಡಿಕೊಳ್ಳುತ್ತಿ ಅದರ ಆಧಾರ ಮೇಲೆ ನೋಡಬೇಕಾದ್ರೆ ಯೋಹಾನ 15:5, ಯೋಹಾನ 15:5, ಜಾನ್ ಚಾಪ್ಟರ್ 15:5, ಯೋಹಾನ 15:5 ಯಾರಾದರೂ ಓದ್ರಿ ನೋಡ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರ್ರಿ. ಹಲ್ಲೆಲೂಯ. ದೇವರನ್ನು ಬಿಟ್ಟು ಯಾರಾದರೂ ಏನಾದರೂ ಮಾಡಬೇಕಂತೇಳಿ ಯೋಚನೆ ಪ್ಲ್ಯಾನ್ ಇದ್ದರೆ ಈ ವರ್ಷದಲ್ಲಿ ಅದು ನೆರವೇರಲ್ಲ. ಹಲ್ಲೆಲೂಯ. ದೇವರ ವಾಕ್ಯ ಏನು ಹೇಳುತ್ತದೆ? ನೀವು ದ್ರಾಕ್ಷಿ ಬಳ್ಳಿ, ನೀವು ಯಾರು? ನಾನು ಮತ್ತು ನೀವು ಯಾರು? ದೇವರ ಕೊಂಬೆಗಳು. ಒಂದೊಂದು ಕೊಂಬೆ ಹೇಗೆ ಬೆಳಿಬೇಕಾ ಅದೇನು ಮಾಡಬೇಕು? ದ್ರಾಕ್ಷಿ ಬಳ್ಳಿ ಕರೆಕ್ಟಾಗೇ ಇರ್ತದೆ, ಕೊಂಬೆಗಳು ಏನಿರ್ತದೆ? ಸೊಟ್ಟ ಬಟ್ಟ ಇರ್ತದೆ. ಹೌದಾ ಅಲ್ವಾ? ಆ ಬೆಳೆಯುವ ರೀತಿ ಅದಕ್ಕಾಗಿ ಎಲ್ಲ ಹೇಳ್ತದೆ, ಕೊಂಬೆಗಳು ಬಳ್ಳಿಯನ್ನು ನೆಲೆಗೊಂಡಿದ್ದರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು, ಕೊಂಬೆಗಳು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಿಕ್ಕಾಗಲ್ಲ. ಹಲ್ಲೆಲೂಯ. ತನ್ನಷ್ಟಕ್ಕೆ ಯಾರು ಫಲ ಕೊಡಲಿಕ್ಕಾಗಲ್ಲ. ಪ್ರಾರ್ಥನೆ ಬೇಕು, ದೇವರ ವಾಕ್ಯ ಬೇಕು, ಆರಾಧನೆ ಬೇಕು, ಎಲ್ಲ ನಮ್ಮ ಜೀವಿತದಲ್ಲಿ ಬೇಕೇ ಬೇಕು. ಹಲ್ಲೆಲೂಯ. ಈ ವಾಕ್ಯವನ್ನು ಬಿಟ್ಟು ನಾವೇನು ಮಾಡಲಿಕ್ಕೆ ಆಗಲ್ಲ. ಹಾಗಾದರೆ ಈ ಒಂದು ಉದಾಹರಣೆಯು ಯಾರದಾದರ ಜೀವಿತದಲ್ಲಿ ನಡೆದಿದೆಯಾ? ನಾವು ನೋಡೋಣ ದಯಮಾಡಿ ಮುಂದೆ. ಉದಾಹರಣೆಯಾಗಿ 1 ಸಾಮುವೇಲ 16ನೇ ಅಧ್ಯಾಯ. ಈ ಕಾರ್ಯವು ಯಾರ ಜೀವಿತದಲ್ಲಿ ನಡೆಯಿತಂದರೆ ದಾವೀದನ ಜೀವಿತದಲ್ಲಿ ನಡೆಯಿತು. ಹಲ್ಲೆಲೂಯ. ದಾವೀದನ ಜೀವಿತದಲ್ಲಿ ದೇವರು ಅವನನ್ನು ರಾಜನಾಗಿ ಆರಿಸಿಕೊಂಡೆ. ಪ್ರಾರಂಭದಲ್ಲಿ ಆ ದಾವೀದನನ್ನು ಸಾಧಾರಣ ಮನುಷ್ಯ, ನನ್ನ ಹಾಗೆ ಮತ್ತು ನಿಮ್ಮ ಹಾಗೆ ಒಂದು ಸಾಧಾರಣ ಮನುಷ್ಯ. ಹಲ್ಲೆಲೂಯ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥ ಮನುಷ್ಯನ ಆತನ ಏನು ಮಾಡುತ್ತಿದ್ದ ದಾವೀದನು? ಕರ್ತನಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಲ್ಲಿ ಅನ್ಯೋನ್ಯತೆ ಬಂದಾಗ ಅವನ ಏನಾದ? ರಾಜನು ಆದ. ಹಲ್ಲೆಲೂಯ. ಅವನ ದೇವರನ್ನು ಆರಾಧನೆ ಮಾಡ್ತಾ ಏನಾದ? ಅವನು ರಾಜನಾದ. ಹಾಗಾದರೆ ನಾನು ಮತ್ತು ನೀನು ಆರಾಧನೆ ಮಾಡಿದರೆ ಖಂಡಿತ ನಿನ್ನ ರಾಜ್ಯತ್ವದಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು. ಹಲ್ಲೆಲೂಯ. 1 ಸಾಮುವೇಲ 16ನೇ ಅಧ್ಯಾಯ ಮನೆಗೆ ಹೋಗಿ ಓದಿ ನೋಡಿದರೆ ಅಲ್ಲಿ ದಾವೀದ ಹೇಗೆ ರಾಜನಾದ್ನೋ, ಯಾವ ಪರಿಸ್ಥಿತಿಯಲ್ಲಿ ರಾಜನಾದ ಎಂಬುದಾಗಿ ಗೊತ್ತಾ? ಅದು ರಾಜನು ಮಾತ್ರ ಅಲ್ಲ, ಅವನು ಯುದ್ಧದಲ್ಲಿಯೂ ಅನೇಕ ಯುದ್ಧಗಳನ್ನು ಎದುರಿಸಿದ, ಅನೇಕ ಬಲ ಪರೀಕ್ಷೆಗಳನ್ನು ಎದುರಿಸಿದ, ಅನೇಕ ಸಮರ್ಪಣೆಗಳನ್ನು ದೇವರಲ್ಲಿ ಮಾಡಿಕೊಂಡ್ರು. ಹಲ್ಲೆಲೂಯ. ಇವತ್ತು ನಾನು ಮತ್ತು ನೀವು ಏನು ಸಮರ್ಪಣೆ ಮಾಡಿಕೊಳ್ತೀರಿ? ಏನು ಸಮರ್ಪಣೆ ನೀವು ತೆಗೆದುಕೊಳ್ತೀರಿ ಅದರ ಮೇಲೆ ಡಿಪೆಂಡ್. ಹಲ್ಲೆಲೂಯ. ನಿಮ್ಮ ಹತ್ರ ಚಪ್ಪಲಿಲ್ಲದೆ ನಡಿಲಿಕ್ಕೆ ಹೇಳ್ತಾ ಇಲ್ಲ, ಅಥವಾ ಬಟ್ಟೆ ಇಲ್ಲದೆ ನಡಿವಂತೆ ಅರಿಕೆ ಹೊತ್ತುಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದರೆ ನಿನ್ನ ಮನಸ್ಸಿನಲ್ಲಿ ತೆಗೆದುಕೊಳ್ಳುವ ದೇವರಿಗೂ ನಿನಗಿರುವಂಥ ಸಂಬಂಧವನ್ನು ಕ್ರಮಪಡಿಸಿಕೊಳ್ಳ್ರಿ ಎಂಬುದಾಗಿ ಸತ್ಯವೇದ ಅನುಗುಣವಾಗಿ ಹೇಳುತ್ತೀನಿ. ಹಲ್ಲೆಲೂಯ. ಏಕೆಂದರೆ ದೇವರಿಗೆ ಅನುಗುಣವಾಗಿ ನಾವು ಮಾಡಿದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಆಶೀರ್ವಾದವು ಬರುತ್ತದೆ. ಹಲ್ಲೆಲೂಯ. 3ನೇ ಕಾರ್ಯ ಅದೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯದಲ್ಲಿ ಮೊದಲನೇ ವಾಕ್ಯ ಓದೋಣ. ಫಿಲಿಪ್ಪಿ 1:6. ಉತ್ತಮವಾದ ಕೆಲಸವನ್ನು ಅವರು ತನ್ನ ದಿನದ ತನಕ ಪೂರೈಸುವನು. ಉತ್ತಮವಾದ ಕೆಲಸ,
ಒಳ್ಳೆ ಕೆಲಸ ದೇವರು ಕ್ರಿಸ್ತನಲ್ಲಿ ಪೂರೈಸುವನಾಗಿದ್ದಾನೆ. ಹಾಗಾದರೆ ಒಳ್ಳೆ ಕೆಲಸ ಏನು? ದೇವರ ಕಾರ್ಯದ ಮುಂದುವರಿಕೆ. ಹಾಗಾದರೆ ಆ ಕಾರ್ಯ ಮುಂದುವರಿಯುವುದಾದರೆ ಆ ಕಾರ್ಯ ಸತ್ಯವೇದದಲ್ಲಿ ಅಡಕವಾಗಿದೆಯಾ ಅಂತ ನೋಡೋಣ. ಯೋಹಾನ 19ನೇ ಅಧ್ಯಾಯ 30ನೇ ವಾಕ್ಯ. ಯೋಹಾನ 19:30. ಯೋಹಾನ 19:30. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿ ಕೊಟ್ಟನು. ಹಲ್ಲೆಲೂಯಾ. ದೇವರ ಮುಂದೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುವರಾಗಿರಬೇಕು. ಏಕೆಂದರೆ ಯೇಸು ಶಿಲುಬೆಯಲ್ಲಿ ತನ್ನ ತಾಯಿ ತಂದೆಗೆ ಹೆಂಡತಿಗೆ, ಮೊದಲನೇ ವಾಕ್ಯವನ್ನು ಓದಿದರೆ ಯೇಸು ಶಿಲುಬೆಯಲ್ಲಿ ಬಳಿಯಲ್ಲಿ ಆತನು ತಾಯಿ, ಆತನ ತಂದೆ, ತಂಗಿ, ಹೆಂಡತಿ, ಮರಿಯಳು, ಮಗ್ದಳ ಮರಿಯಳು ಎಲ್ಲರೂ ನಿಂತ್ಕೊಂಡ್ರು. ಎಲ್ಲರ ಮುಂದೆ ಏನು ಮಾಡಿದ್ರು? ತಲೆ ತಗ್ಗಿಸ್ಕೊಳ್ತಾನೆ. ಇವತ್ತು ನಾವು ಯಾರ ಮುಂದೆ ತಲೆ ತಗ್ಗಿಸ್ಕೊಳ್ಳಿಕ್ಕೆ ನಾವು ರೆಡಿ ಇಲ್ಲ. ದೇವರ ಮುಂದೆ ರೆಡಿ ಇಲ್ಲ, ಮನುಷ್ಯರ ಮುಂದೆ ರೆಡಿ ಇಲ್ಲ. ಲೋಕದಲ್ಲಿ ಯೇಸು ಕ್ರಿಸ್ತನಿದ್ದಾಗ ಮನುಷ್ಯರ ದಯೆಯನ್ನು ದೇವರ ದಯೆಯನ್ನು ಹೊಂದಿಕೊಂಡ್ರು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಮನುಷ್ಯರ ದಯೆ ಬೇಕು? ನಿದ್ರೆ ಮಾಡೋರು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನಿದ್ರೆ ಮಾಡ್ತಾಯಿದ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮನುಷ್ಯರ ದಯೆಯನ್ನು ದೇವರ ದಯೆಯನ್ನು ಯಾರು ಹೊಂದಿಕೊಳ್ಳಬೇಕು? ದೇವರು ಹೊಂದಿಕೊಳ್ಬೇಕಾ? ನಾವು ಹೊಂದಿಕೊಳ್ಬೇಕು. ಲೋಕದಲ್ಲಿ ಯೇಸು ಕ್ರಿಸ್ತನು ದೇವರಾಗಿರುವಾಗ ಆತನು ಮನುಷ್ಯನಾಗೆ 100% ನಮ್ಮಾಗೆ ಮನುಷ್ಯನಾಗಿದ್ದನು. ಆತನೇನು ಮಾಡಿದ? ತಲೆ ತಗ್ಗಿಸಿಕೊಂಡನು. ಹಲ್ಲೆಲೂಯಾ. ಆತನು ತನ್ನ ಪೂರ್ಣ ಕಾರ್ಯಗಳಲ್ಲಿ ತಲೆ ತಗ್ಗಿಸಿಕೊಂಡ್ರು. ತಂದೆಗೆ ವಿಧೇಯನಾದ್ನು. ಆಲಯಕ್ಕೆ ಹೋಗ್ತಿದ್ದ. ತಂದೆ ತಾಯಿಯೊಂದಿಗೆ, ಯೇಸುವಿನ ತಂದೆ ತಾಯಿಯೊಂದಿಗೆ ಆಲಯಕ್ಕೆ ಹೋಗಿ ಅಲ್ಲಿ ಹೋಗಿ ಏನು ಮಾಡ್ತಿದ್ದ? ವಾಕ್ಯವನ್ನು ಕೇಳ್ತಿದ್ದ. ಅದರ ಮೇಲೆ ಅದರ ವಿಧೇಯರಾದ, ತಂದೆಯ ಚಿತ್ತವನ್ನು ಪೂರೈಸಿದನು. ಹಲ್ಲೆಲೂಯಾ. ಇವತ್ತು ನಾವು ಎಷ್ಟು ಜನ ದೇವರ ವಾಕ್ಯ ಕೇಳಿ ಸುಮ್ಮನೆ ಬಿಟ್ಟು ಬಿಡುವರಾಗಬೇಡ್ರಿ. ಪ್ರಯೋಜನ ಇಲ್ಲ. ದೇವರಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳ್ರಿ. ಈ ರೀತಿ ನಿರ್ಧಾರ ಸತ್ಯವೇದದಲ್ಲಿ ಉದಾಹರಣೆಯಾಗಿ ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ. ಒಬ್ಬ ವ್ಯಕ್ತಿ ತೆಗೆದುಕೊಂಡಿದ್ದಾನೆ. ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ. ಆದಿಕಾಂಡ 50ನೇ ಅಧ್ಯಾಯ 20ನೇ ವಾಕ್ಯ. ನೀವಂತೂ ನನಗೆ ಕೇಡಾಗಬೇಕೆಂದು ಅಳಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ತಪ್ಪಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ಹಲ್ಲೆಲೂಯಾ. ದೇವರು ಏನು ಮಾಡಿದ? ನೀನಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ನಮಗೆ ನಾವೇ ಕೇಡು ಮಾಡಬೇಕಂತೇಳಿ ನಾವು ಬಯಸ್ಕೊಂಡಿರ್ತೀವಿ. ಒಳ್ಳೇದಾಗಬೇಕಂತ ನಾವು ಮಾಡ್ತಿದ್ದೀವ ಏನಾದರೂ ಕಾರ್ಯ? ನಮ್ಮಲ್ಲಿರುವಂಥ ಅನೇಕ ಪಾಪದ ಕೃತ್ಯಗಳು ನಮಗೆ ಒಳ್ಳೇದಾಗ್ತದೆ. ಆ ಪಾಪದ ಕೃತ್ಯದಿಂದ ದೀರ್ಘಾಯುಷ್ಯ ಇರಬೇಕಂತೇಳಿ ದೇವರು ಬಯಸ್ತಾನೆ. ನಾವೇನು ಮಾಡ್ತೀವಿ? ಅಲ್ಪ ಆಯುಸ್ಸಲ್ಲಿ ಹೋಗ್ಬೇಕಂತ ಬಯಸ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೀರ್ಘಾಯುಸ್ ಬೇಕಾ? ಅಲ್ಪ ಆಯುಸ್ ಬೇಕಾ? ದೀರ್ಘಾಯಿಸಬೇಕು. ಹಲ್ಲೆಲೂಯಾ. ಯಾಕಂದರೆ ದೇವರ ವಾಕ್ಯ ಹೇಳ್ತೆ 70 ಬಲ ಹೆಚ್ಚಿದರೆ 80. ಹಲ್ಲೆಲೂಯಾ. ಅದಕ್ಕಾಗಿ ಹೇಳ್ತೆ ದೇವರ ಕಾರ್ಯಕ್ಕೆ ಪೂರ್ಣ ಶಕ್ತರಾಗಬೇಕು, ಪೂರ್ಣಾವಸ್ಥೆಗೆ ಬರಬೇಕು. ಅದು ಪರಿಪೂರ್ಣಗೊಂಡಿತ್ತು. ಯೇಸು ಕ್ರಿಸ್ತನೆಲ್ಲ ಪರಿಪೂರ್ಣವಾಗಿ ಮಾಡಿದನು. ಯೇಸು ಕ್ರಿಸ್ತನು ತನ್ನ ತಲೆಯನ್ನು ತಗ್ಗಿಸಿ ಪ್ರಾಣವನ್ನು ಬಿಡುತ್ತಾನೆ. ಹಲ್ಲೆಲೂಯಾ. ಎಲ್ಲ ಆತನ ಮುಂದೆ ತಂದೆಯ ಮುಂದೆ ಎಲ್ಲವನ್ನು ತಗ್ಗಿಸಿಕೊಳ್ತಾನೆ. ಇವತ್ತು ನಾನು ಮತ್ತು ನೀವು ಯಾರ ಮುಂದೆ ತಗ್ಲಿಕ್ಕೆ ರೆಡಿ ಇಲ್ಲ. ನಮ್ಮ ಪರಿಸ್ಥಿತಿ ಅದೇ. ನಾವು ಜೀವಿತದಲ್ಲಿ ಬೆಳವಣಿಗೆ ಆಗದೇ ಇರಲಿಕ್ಕೆ ಕಾರಣ ಏನಂದರೆ ನಾವು ಯಾರ ಮುಂದೆ ತಗ್ಗಿಕೊಂಡು ಹೋಗಲಿಕ್ಕೆ ಇಷ್ಟಪಡಲ್ಲ. ತಗ್ಗಿದವನೇ ಬಾಳವನು. ಹಲ್ಲೆಲೂಯಾ. ಏಕೆಂದರೆ ಈ ಒಂದು ವಾಕ್ಯದ ಮೂಲಕ ನಾವು ಯೋಸೇಫನ ಜೀವಿತದಲ್ಲಿ ದೇವರ ಕಾರ್ಯವನ್ನು ಪರಿಪೂರ್ಣತೆಗೆ ತಂದ ದೊಡ್ಡದು. ಹಲ್ಲೆಲೂಯಾ. ಆತನೇನು ಹೇಳ್ತಾನೆ? ಅವನನ್ನು ದಾಸನನ್ನಾಗಿ ಯೋಸೇಫನನ್ನು ದಾಸನಾಗಿ ಮಾರಾಟ ಮಾಡಿದನು. ಆದರೆ ದೇವರು ಆತನ ಮೂಲಕವೇ ಇಡೀ ಇಸ್ರಾಯೇಲ್ ಜನರನ್ನು ಕಾಪಾಡಿದನು. ಹಲ್ಲೆಲೂಯಾ. ಯಾರನ್ನು ಮಾರಿದನು? ಯೋಸೇಫನನ್ನು.
ಅವನ ಜೀವಿತದಲ್ಲಿ ಅವನು ಒಳ್ಳೆಯವನಾಗಿದ್ದ. ಒಳ್ಳೆಯವರಿಗೆ ಅನೇಕ ಚುಚ್ಚುಗಳು, ಅನೇಕ ಗುದ್ದುಗಳು, ಅನೇಕ ಪೆಟ್ಟುಗಳು ಬರುತ್ತದೆ. ಹಲ್ಲೆಲೂಯ. ನಿಮ್ಮ ಜೀವಿತದಲ್ಲಿ ಪೆಟ್ಟುಗಳು ಏರುಪೇರುಗಳಾಗ್ತಿದೆಯಾ? ದೇವರ ಹತ್ರ ದೇವರು ಒಳ್ಳೆಯವನು. ಯಾಕಂದರೆ ಆ ಪೆಟ್ಟದಲ್ಲಿ ದೇವರ ಮನೆಯ ಮೇಲಕ್ಕೆ ಎತ್ತುವನಾಗಿದ್ದಾನೆ. ಹಲ್ಲೆಲೂಯ. ಯೋಸೇಫನ ಜೀವಿತದಲ್ಲಿ ದೇವರ ಕಾರ್ಯವು ಪರಿಪೂರ್ಣತೆಗೆ ತಂದನು. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತದಲ್ಲಿ ಪರಿಪೂರ್ಣತೆ ತರಬೇಕಾದ್ರೆ ದೇವರು ನಮ್ಮನ್ನು ಎಲ್ಲೂ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ. ನಾವು ಇದ್ದ ಸ್ಥಳದಲ್ಲಿಯೇ ನಮ್ಮನ್ನು ನಾವು ತಗ್ಗಿಸ್ಕೊಂಡು ತಂದೆಯಾದ ದೇವರೇ ನಾನು ಪಾಪಿಯಾದ ನನ್ನನ್ನು ಕರುಣಿಸು, ಯಾತಕ್ಕೂ ಬಾರದ, ಅಲ್ಪರು ಅಯೋಗ್ಯರು ಯಾತಕ್ಕೂ ಬಾರದ ನಾನಿದ್ದೀನಪ್ಪ, ನನ್ನನ್ನು ರಕ್ಷಿಸಪ್ಪ, ನಾನು ನಿನ್ನನ್ನು ನಂಬುತ್ತೀನಿ ಅಂಥೇಳಿ ದೇವರ ಪಾದವನ್ನು ಇಟ್ಟುಕೊಂಡಾಗ, ಅಪ್ಪ ನೀನೇ ನನಗೆ ಆಧಾರ, ನಿನ್ನನ್ನು ಬಿಟ್ಟು ನನಗೆ ಬೇರೆ ಮಾರ್ಗ ಇಲ್ಲ ಎಂಬುದಾಗಿ ದೇವರನ್ನು ಗಟ್ಟಿಯಾಗಿ ನಾವು ಹಿಡ್ಕೊಳ್ಳುವಾಗ ಆತನೇನಾಗ್ತಾನೆ? ನನಗೆ ಮತ್ತು ನಿನಗೂ ನೆರವಾಗುತ್ತಾನೆ. ಹಲ್ಲೆಲೂಯ. ಅದಕ್ಕಾಗಿ ಮೊದಲನೇ ವಾಕ್ಯ ಏನು ಹೇಳ್ತದೆ? ಓದ್ರಿ ಇವಾಗ. ಫಿಲಿಪ್ಪಿಯ 1ನೇ ಅಧ್ಯಾಯ 6ನೇ ವಾಕ್ಯ ಮರೆತು ಬಿಟ್ರಾ? ನಾನು ಈ ವಿಷಯದಲ್ಲಿ ನಿಶ್ಚಯವಂತನಾಗಿದ್ದೀನಿ, ನಿಮಗೆ ಯೇಸು ಕ್ರಿಸ್ತನು ಶುರು ಮಾಡಿದ ಉತ್ತಮ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಆತನು ಪೂರ್ತಿಗೊಳಿಸುತ್ತಾನೆ. ಹಲ್ಲೆಲೂಯ. ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ, ಅದೇ ವಾಕ್ಯದ ಸತ್ಯವೇದ ಅನುಗುಣವಾಗಿ ಹೇಳ್ಬೇಕಾದ್ರೆ 1ನೇ ಅಧ್ಯಾಯ 18ನೇ ವಾಕ್ಯ. ಒಂದು 18. ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಪಡಿಸುವುದುಂಟು, ಇದಕ್ಕೆ ಸಂತೋಷಿಸುತ್ತೇನೆ. ಅಲ್ಲ, ಒಂದನೇ ಫಿಲಿಪ್ಪಿಯ 1:6. ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸುವಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ತಿದ್ದಿಗೆ ತರುವನೆಂದು ನನಗೆ ಭರವಸೆ ಉಂಟು. ಹಲ್ಲೆಲೂಯ. ಈ ಲೋಕವು ಅಳಿದು ಹೋಗೋ ಮುಂಚಿತವಾಗಿ ನಮ್ಮೊಂದಿಗಿರುವವರು ರಕ್ಷಣೆ ಹೊಂದಬೇಕು. ಹಲ್ಲೆಲೂಯ. ಲೋಕ ಅಳಿಯುವ ಮುಂಚಿತವಾಗಿ ನಮ್ಮ ಅಕ್ಕಪಕ್ಕದವರು ರಕ್ಷಣೆ ಹೊಂದಬೇಕು. ಯಾರ ಕರ್ತವ್ಯ? ನಾನು ಆದರೆ ನನ್ನ ಪಾಡಾದರೆ ಸಾಕು ಅಂತ ಹೇಳ್ತೀರಾ? ಅದಕ್ಕೂ ಅದು ಒಳ್ಳೆಯದು, ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದು. ನನ್ನ ಪಾಡು ಒಳ್ಳೆಯದೇ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಇನ್ನೊಂದು ಕಡೆ ಹೇಳ್ತಾನೆ, ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು, ಪ್ರಾರ್ಥಿಸು, ಕಾಪಾಡು. ಹಲ್ಲೆಲೂಯ. ನೀನು ಪ್ರೀತಿಸಲು ಬೇಕು, ಪ್ರಾರ್ಥಿಸಲು ಬೇಕು, ಕಾಪಾಡಲು ಬೇಕು. ಹಲ್ಲೆಲೂಯ. ಅವರನ್ನು ಪೋಷಣೆ ಮಾಡಲು ಬೇಕು. ಹಲ್ಲೆಲೂಯ. ಏಕೆಂದರೆ ದೇವರ ವಾಕ್ಯ ಅದನ್ನೇ ಹೇಳುತ್ತದೆ. ಈ ವಾಕ್ಯದಲ್ಲಿ ನಾವು ಕಲಿತಂಥ ಸಂಗತಿ 3 ಸಂಗತಿಗಳನ್ನು ಆ ವಾಕ್ಯದಲ್ಲಿ ನಾವು ಕಲಿತಿದ್ದೀವಿ. ಮೊದಲನೇದು ದೇವರ ಕೆಲಸವನ್ನು ಪ್ರಾರಂಭಿಸಿದನು. ಹಲ್ಲೆಲೂಯ. ಯಾರು ನಮ್ಮ ಜೀವಿತದಲ್ಲಿ ಕೆಲಸ ಪ್ರಾರಂಭಿಸ್ತಾನೆ? ದೇವರ ಹತ್ರ ಹೇಳಬೇಕು, ದೇವರೇ ನನ್ನ ಜೀವಿತದಲ್ಲಿ ಕೆಲಸ ಪ್ರಾರಂಭಿಸಿದ ದೇವರು ನೀನೇ. ಈ ಕಾರ್ಯ ಏನಾದರೂ ಒಂದು ನಿಮ್ಮಲ್ಲಿ ಬೇಡಿಕೆ ಇದ್ದರೆ ದೇವರ ಮುಂದೆ ಹೇಳ್ರಿ, ದೇವರೇ ಈ ಕೆಲಸವನ್ನು ನಾನು ಪ್ರಾರಂಭಿಸುವಾಗ ನನ್ನ ಜೊತೆಗಾರನಾಗಿರು. ಹಲ್ಲೆಲೂಯ. ನೀವು ಟ್ರಾಫಿಕಲ್ಲಿ ವೆಹಿಕಲ್ ಹೋಗೋದು ನೋಡ್ತೀರಾ? ಆ ವೆಹಿಕಲ್ನವರು ಗಾಡಿ ಓಡಿಸುವರು ಎಲ್ಲರೂ ಒಂದೇ ಥರ ನಿಂತ್ಕೊಂಡಿರ್ತಾರೆ. ಸಿಗ್ನಲ್ ಹಾಕಿದಾಗ ಸ್ಟಾಪ್ ಆಗಿ ನಿಂತ್ಕೊಂಡಿರ್ತಾರೆ. ಆ ಸಿಗ್ನಲ್ ಆದಾಗ ಏನು ಮಾಡ್ತಾರೆ? ಆ ವೆಹಿಕಲ್ಗಳು ಹೋಗ್ಲಿಕ್ಕೆ ಪ್ರಾರಂಭಗೊಳಿಸ್ತಾರೆ. ಯಾರು ಎಷ್ಟು ಸ್ಪೀಡ್ ಇದ್ದಾರೋ ಅಷ್ಟು ಸ್ಪೀಡು ಮುಂದೆ ಹೋಗ್ಬಿಡ್ತಾರೆ. ಹೌದಾ ಅಲ್ವಾ? ರೀಚ್ ಆಗಬೇಕಾದ ತಲುಪಲ್ಲಿ ಯಾರು ಎಷ್ಟು ಸ್ಪೀಡಾಗಿ ಸೇಫಾಗಿ ಓಡಿಸ್ತಾರೋ ಅವರು ಸೇಫಾಗಿ ತಲುಪುತ್ತಾರೆ. ಅಲ್ಲ, ನಾನು ಅಡ್ಡದಿಡ್ಡಿಯಾಗೇ ಹೋಗ್ತೀನಿ ಅಂಥೇಳಿ ನಿಧಾನವಾಗಿ ಅಡ್ಡದಿಡ್ಡಿಯಾಗಿ ಹೋಗಿದ್ರೆ ಪರವಾಗಿಲ್ಲ, ನಿಧಾನ ಇದ್ದರೂ ಪರವಾಗಿಲ್ಲ. ಆದರೆ ದುಡುಕಿ ಹೋಗಬೇಡಿ. ದುಡುಕಿ ಹೋದರೆ ಅಪಾಯ. ಹಲ್ಲೆಲೂಯ. ದೇವರ ಆಶೀರ್ವಾದ ಮತ್ತು ದೇವರನ್ನು ದೂರಬೇಡ್ರಿ. ಖಂಡಿತವಾಗಿ ಟ್ರಾಫಿಕಲ್ಲಿ ಹೆಂಗೆ ಪೊಲೀಸ್ನವರು ಇದೇ ಮಾರ್ಗವಾಗಿ ಹೋಗ್ಬೇಕಂತೇಳಿ ನೀವು ಉಲ್ಟಾ ದಾರಿ ಒಳಗೆ ಹೋಗ್ತೀನಿ ಅಂತೇಳಿದರೆ ಏನಾದರೂ ಅಪಘಾತ ಸಂಪಾದಿಸಿದ ಮೇಲೆ ದೇವರು ಕೈ ಬಿಟ್ಟರು, ದೇವರು ನನಗೇನು ಮಾಡಿಲ್ಲ, ದೇವರು ಈ ವರ್ಷ ಏನು ಮಾಡಿಲ್ಲ ಅಂತೇಳಿ ದೇವ್ರನ್ನ ಯಾರು ದೂರಬೇಡ್ರಿ. ಹಲ್ಲೆಲೂಯ. ಯಾಕಂದರೆ ದೇವರು ಕೆಲಸವನ್ನು ಪ್ರಾರಂಭಿಸಿದ ಆತನು ನಮ್ಮ ಜೀವಿತದಲ್ಲಿ.
ಇನ್ನೊಂದು ಕಾರ್ಯ ಹೇಳ್ತೀನಿ. ಯೆರೆಮೀಯನ ಪ್ರವಾದನೆ ಗ್ರಂಥ 29:11. ಯೆರೆಮೀಯ ಪ್ರವಾದನ ಗ್ರಂಥ 29:11. ಇರಲಿ ಎಂದು ನಾನು ನಿಮ್ಮನ್ನು ವಿಷಯವಾಗಿ ಮಾಡಿಕೊಳ್ಳುವ ಆಲೋಚನೆಗಳು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳ ಹಿತದ ಆಲೋಚನೆಗಳೇ. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಇಟ್ಟಂಥ ಆಲೋಚನೆ ಎಲ್ಲ ಅಹಿತದ ಕೆಟ್ಟ ಆಲೋಚನೆ ಅಲ್ಲ. ದೇವ್ರು ಯಾರು ಕೆಟ್ಟೋಗ್ಬೇಕಂತೇಳಿ ದೇವರಿಗೆ ಇಷ್ಟ ಇಲ್ಲ. ದೇವರಿಗೇನು ಇಷ್ಟ? ಎಲ್ಲರೂ ಒಳ್ಳೆಯ ಆಗಬೇಕು, ಅವರ ಜೀವಿತದಲ್ಲಿ ಪ್ರಾರಂಭಿಸಿದಂಥ ಕಾರ್ಯಗಳು ನಡಿಬೇಕು ಅಂತೇಳಿ ದೇವರ ಮುಂದೆ ಒಪ್ಪಿಕೊಳ್ಳ್ರಿ. ಹಲ್ಲೆಲೂಯಾ. ನಾನು ನಿಮಗೆ ಕಲ್ಪಿಸಿದ್ದ ಯಾವ ಆಯುಧವೋ ಆತನು ಸೋತು ಹೋಗ್ಲಿಕ್ಕೆ ನೀವು ದೇವರಿಗೆ ವಿರುದ್ಧವಾಗಿ ಕಲ್ಪಿಸಿದ ಆಯುಧ ಖಂಡಿತ ವಿರುದ್ಧವಾಗಿ ಆಗ್ತದೆ. ಆದರೆ ದೇವರಿಗಾಗಿ ನೀವು ಕಲ್ಪಿಸಿದ ಆಯುಧ ಯಾವ ಆಯುಧ? ಸತ್ಯವೇದವನ್ನು ವಿಧೇಯರಾಗುವ ಆಯುಧ ಇಟ್ಕೊಳ್ರಿ. ದೇವರ ವಾಕ್ಯವನ್ನು ಓದ್ರಿ. ಸ್ವಲ್ಪ ಸಮಯ ಸಿಕ್ಕುವಾಗ ಪ್ರಾರ್ಥನೆ ಮಾಡಿರಿ. ಮೊಣಕಾಲು ಊರ್ರಿ ದೇವರ ಸಮ್ಮುಖದಲ್ಲಿ. ಅದು ಮೊಣಕಾಲು ಆಗ್ಲಿಕ್ಕಾಗಲ್ಲ, ಕಾಲು ಉದ್ದ ಬಿಟ್ಕೊಂಡೆ ಪ್ರಾರ್ಥನೆ ಮಾಡಿರಿ, ಇಲ್ಲ ಮಾಡ್ಕೊಂಡೆ ಪ್ರಾರ್ಥನೆ ಮಾಡಿರಿ. ಹೆಂಗೆ ಪ್ರಾರ್ಥನೆ ಮಾಡಿದ್ರು ಪ್ರಾರ್ಥನೆ ದೇವ್ರು ಕೇಳ್ತಾರೆ ಖಂಡಿತವಾಗಿ. ಹಲ್ಲೆಲೂಯಾ. ಆ ಪ್ರಾರ್ಥನೆ ನಾನು ಮತ್ತು ನೀನು ವಿಧೇಯರಾದರೆ ದೇವರು ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಆದರೂ ದೇವರು ಪ್ರಾರ್ಥನೆ ಕೇಳುತ್ತಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಎರಡನೇದಾಗಿ ದೇವರ ಕಾರ್ಯವನ್ನು ಮುಂದುವರಿಸ್ತಾನೆ. ನಮ್ಮ ಜೀವಿತದಲ್ಲಿ ಆಗುವಂಥ ಎಲ್ಲ ಕಾರ್ಯಗಳನ್ನು ದೇವರು ಮುಂದುವರಿಸ್ತಾನೆ. ಮೂರನೇದಾಗಿ ದೇವರ ಕಾರ್ಯವನ್ನು ಪರಿಪೂರ್ಣತೆಗೆ ತರುತ್ತಾನೆ. ಹಲ್ಲೆಲೂಯಾ. ನಾನು ಮತ್ತು ನೀವು ಏನಾದರೂ ಕಾರ್ಯಗಳು ಈ ವರ್ಷ ಆಗಬೇಕಂತೇಳಿ ದೇವರ ಮುಂದೆ ಇಷ್ಟಪಡೋದಾದರೆ ದೇವರ ಮುಂದೆ ಮೊದಲನೇದು ಭರವಸೆ ಇಡ್ರಿ, ಎರಡನೇದು ನಮ್ಮ ಧೈರ್ಯ, ಮೂರನೇದು ಪೂರ್ಣತೆ. ಹಲ್ಲೆಲೂಯಾ. ಭರವಸೆ ಇಡ್ರಿ ಅಂದರೆ ನಿಮ್ಮ ಜೀವಿತದ ಎಲ್ಲ ಕಾರ್ಯಗಳನ್ನು ದೇವರಿಗೆ ಪೂರ್ತಿಗೊಡ್ರಿ, ದೇವರಿಗೆ ಒಪ್ಪಿಸಿಕೊಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ಕೊಂಡು ಎಂಟರ್ಟೈನ್ ಮಾಡಬೇಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ದೇವರೇ ಅಪ್ಪ ನಾನು ನಿನಗೆ ಶರಣಾಗುತ್ತೀನಿ ಎಂಬುದಾಗಿ ದೇವರ ಮುಂದೆ ಹೇಳ್ರಿ. ಎರಡನೇದು ನಮ್ಮ ಧೈರ್ಯದಿಂದ ದಾರಿಯಲ್ಲಿ ಎಷ್ಟೇ ಕಠಿಣವಾದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಹಾದು ಹೋದರೂ ದೇವರು ಆಶ್ರಯವಾಗಿದ್ದಾನಂತೇಳಿ ನಂಬಿರಿ. ಹಲ್ಲೆಲೂಯಾ. ಮೂರನೇದು ಪರಿಪೂರ್ಣತೆ. ಕ್ರಿಸ್ತನಿಗೆ ಸಮರ್ಪಿಸಿಕೊಂಡು ಸಾಯುವ ತನಕ ಕರ್ತನಿಗಾಗಿ ಜೀವಿಸ್ತೀನೆಂಬ ನಿರ್ಧಾರ ತೆಗೆದುಕೊಳ್ಳ್ರಿ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಕೆಲವರು ಬರ್ತಾರೆ, ಆಲಯಕ್ಕೆ ಬರ್ತಾರೆ, ಏಕೆಂದರೆ ಹೊಸ ವರ್ಷಕ್ಕೆ ಬರ್ತಾರೆ, ಕ್ರಿಸ್ಮಸ್ಸಿಗೆ ಬರ್ತಾರೆ, ಮಿಡ್ಲಲ್ಲಿ ಈಸ್ಟರಿಗೆ ಬರ್ತಾರೆ. ಹಲ್ಲೆಲೂಯಾ. ಈ 3 ಕಾರ್ಯಕ್ಕೆ ಬಂದುಬಿಡ್ತಾರೆ. ಆ ರೀತಿ ಬರುವರಾಗಬೇಡ್ರಿ. ಬಂದರೆ ವಾರದಲ್ಲಿ ಪ್ರತಿ ವಾರವೂ ಆಲಯಕ್ಕೆ ಬನ್ನಿರಿ. ನಿಮ್ಮ ಅನೇಕ ಸ್ನೇಹಿತರನ್ನು ಕರ್ಕೊಂಬನ್ನಿರಿ. ನೀವು ಕರ್ಕೊಂಬರುವಾಗ ಮೊದಲನೇದು ಭರವಸೆಯು ಗಟ್ಟಿಯಾಗ್ತದೆ. ಎರಡನೇದು ಧೈರ್ಯವಾಗಿ ಕರ್ತನಿಗಾಗಿ ನಿಂತುಕೊಳ್ಳಿಕ್ಕೆ ಧೈರ್ಯವು ನಮ್ಮ ಜೀವಿತದಲ್ಲಿ ಬರುತ್ತದೆ. ಮೂರನೇದು ನಮ್ಮ ಜೀವಿತದಲ್ಲಿ ಏರುಪೇರು ಇರೋದೆಲ್ಲವೂ ಪೂರ್ಣತೆಗೆ ಬರುತ್ತದೆ. ಹಲ್ಲೆಲೂಯಾ. 3 ಸಂಗತಿಗಳು ನಮ್ಮ ಜೀವಿತದಲ್ಲಿ ಆಗ್ತದೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ. ಈಗ ಒಂದು ಹಾಡನ್ನು ಹಾಡುವಾಗ ಕಾಣಿಕೆ ಕೂಡಿಸಲ್ಪಡುತ್ತದೆ. ತಂದವರು ಆಕ್ರಿ, ತರದವರಿಗೆ ದೇವರಿಗೆ ಸ್ತೋತ್ರ. ಕೂತಲ್ಲೇ ಸ್ತೋತ್ರ ಮಾಡುತ್ತಾ ಧೈರ್ಯವಾಗಿರ್ರಿ. ಹಲ್ಲೆಲೂಯಾ. ಸ್ತೋತ್ರ. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ. ಹಲ್ಲೆಲೂಯಾ. ಯೇಸು ನನ್ನ ರಕ್ಷಕ, ನನ್ನ ಪಾಪ ತೊಳೆದ. ಸಂತೋಷ ಉಕ್ಕೇ